ಬರ್ಲಾ? ಬನ್ನಿ. ಆದ್ರೂ ನಂಗೆ ನಿಜ ಹೇಳಿ ಕಣ್ಣ ಸರ್, ಸಹಾಯ ಬೇಕು ಅನ್ನುವಾಗ ಅದು ಹೇಗೆ ಸೂಪರ್ ಹೀರೋ ತರ ಕರೆಕ್ಟ್ ಟೈಮ್ಗೆ ಪ್ರತ್ಯಕ್ಷ ಆದ್ರಿ? ನಾನು ನಿಮ್ಗೇನು ಹೇಳೇ ಇಲ್ವಲ್ಲ. ಎಲ್ಲ ಬಾಯ್ ಬಿಟ್ಟು ಹೇಳಬೇಕು, ಹೇಳದ್ಮೇಲೆ ಗೊತ್ತಾಗ್ಬೇಕು ಅಂತ ಏನಿಲ್ಲ, ಹೃದಯದ ಮಾತು ಅಂತಾನೂ ಇರುತ್ತೆ. ಬರ್ತಾ ಬರ್ತಾ ಹಾರ್ಟ್ ಸ್ಪೆಷಲಿಸ್ಟ್ ಆಗ್ತಿದ್ದೀರಾ ನೀ? ಜಸ್ಟ್ ನಿಮಗೆ ಮಾತ್ರ, ಬೇರೆ ಯಾರಿಗೂ ಅಪಾಯಿಂಟ್ಮೆಂಟ್ ಇಲ್ಲ. ಆದ್ರೂ ಏನೇ ಹೇಳಿ ಒಳ್ಳೆ ಅಸಿಸ್ಟೆಂಟ್ ನೀವು. ಹಾಗಾದ್ರೆ ಜಾಬ್ ಪರ್ಮನೆಂಟ್ ಮಾಡ್ಬಿಡ್ತೀರಾ? ಫುಲ್ ಟೈಮ್ ಅಸಿಸ್ಟೆಂಟ್ ಮಾಡ್ಕೋಬಿಡಿ ಪ್ಲೀಸ್. ಆ ಸಮಯ ಆದಷ್ಟು ಬೇಗ ಬರ್ಲಿ ಅಂತ ನಾನು ಆ ಕೃಷ್ಣ ಹತ್ರ ಕೇಳ್ಕೋತಾನೇ ಇದ್ದೀನಿ. ಇಷ್ಟೆಲ್ಲ ಕಾಡಿಸ್ಬೇಡ ಅಂತ ಒಂದು ಅಪ್ಲಿಕೇಶನ್ ಹಾಕಿ ನಿಮ್ಮ ಕೃಷ್ಣನ ಹತ್ರ. ಇವತ್ತು ನನ್ನ ಕ್ಲಿನಿಕ್ಗೆ ಯಾವ ಪೇಷಂಟ್ಸು ಬರ್ತಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ ಕೂತಿದೆ. ಆದ್ರೆ ಇದ್ದಕ್ಕಿದ್ದಾಗೆ ನನ್ನ ಕ್ಲಿನಿಕ್ ಮುಂದೆ ಜನ ನಿಲ್ ಹೋಗಿ ಮಾಡ್ದ ಆ ಕೃಷ್ಣ. ಹಾಗೆ ಎಲ್ಲಾನು ಸರಿ ಆಗ್ತಾ ಹೋಗುತ್ತೆ. ಹಾಗಂತೀರಾ? ನನ್ಗಂತೂ ಕಾದು 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 ಈ ವೇಟ್ ಮಾಡೋ ಪೇಷನ್ಸೇ ಹೊರಟೋಗ್ಬಿಟ್ಟಿದೆ. ಪ್ಲೀಸ್ ಏನಾದರೂ ಬೇಗ ಮಾಡ್ರಿ. ಓಕೆ ರೀ, ಬಾಯ್. ಡೋರ್ ಆ ಕಡೆ ಇದೆ ರೀ. ಬಾಯ್. ಕರ್ಣ, ನಿನ್ನಿಂದ ತುಂಬ ಸಹಾಯ ಆಯ್ತಪ್ಪ. ಇಲ್ಲಾಂದರೆ ಇಷ್ಟು ಜನನ ನಿಭಾಯಿಸೋದು ತುಂಬ ಕಷ್ಟ ಆಗ್ತಿತ್ತು ನನಗೆ. ನಮ್ಮವ್ರಿಗೆ ಮಾಡೋ ಸಹಾಯದಲ್ಲಿ ಸಿಗೋ ಖುಷಿನೇ ಬೇರೆ. ಪ್ರಿಯಾ, ನಿಮ್ಮಿಂದ ತುಂಬ ಸಹಾಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಧಿ ಅಂತ ಡಾಕ್ಟರ್ಸ್ಗೆ ಒಳ್ಳೇದಾಗಬೇಕು ಅಷ್ಟೇ ನಮ್ಮ ಉದ್ದೇಶ. ಸರಿ, ತುಂಬ ಲೇಟ್ ಆಗಿದೆ, ಎಲ್ರಿಗೂ ಸುಸ್ತಾಗಿರುತ್ತೆ. ಎಲ್ಲರೂ ರೆಸ್ಟ್ ಮಾಡಿ, ನಾನು ಹೊರಡ್ತೀನಿ. ನೀನು ಅಷ್ಟೇ ಹುಷಾರು. ಶಾಂತಮ್ಮ ಅವರೇ, ಯಾರದು? ಅವರು ಡಾಕ್ಟರ್ ಕರ್ಣ ಅಂತ, ನನ್ನ ಮೊಮ್ಮಗಳ ಗಂಡ. ನಾವು ಏನೇ ಕಷ್ಟದಲ್ಲಿದ್ರೂ ಓಡ್ ಬಂದು ಸಹಾಯ ಮಾಡ್ತಾರೆ. ಚಿನ್ನದಂಥ ಮನಸ್ಸು. ನಿಮ್ ಹಿರಿ ಮೊಮ್ಮಗಳ ಗಂಡ ಅಂದ್ಮೇಲೆ ನಿಧಿಗೆ ಭಾವ ಆಗ್ಬೇಕಲ್ವಾ? ಹೌದು. ನಾದ್ನಿಗೆ ಇಷ್ಟೆಲ್ಲ ಸಹಾಯ ಮಾಡೋ ಬಾವನ್ನ ನಾನಂತೂ ಎಲ್ಲೂ ನೋಡಿಲ್ಲಪ್ಪ. ನೋಡಿ ಆಂಟೀಸ್, ಕರ್ಣ ಸರ್ ಅವ್ರ ವೈಫ್ ನಿತ್ಯನ ತುಂಬ ಇಷ್ಟಪಡ್ತಾರೆ. ಇಲ್ಲಿ ನಿಧಿ ಮೇಡಮ್ಗೆ ಸಹಾಯ ಆಗಲಿ ಅಂತ ಅಷ್ಟೇ ಬಂದಿರೋದು, ಅದಕ್ಕಿಂತ ಹೆಚ್ಚಿಗೆ ಇನ್ನೇನೂ ಇಲ್ಲ. ನೀವು ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ಳೋದು ಬೇಡ. ಅಲ್ಲ, ನಾನು ಆಗ್ಲಿಂದ ಇಲ್ಲೇ ಇದ್ದು ಅಲ್ಲಿ ಕುತ್ಕೊಂಡೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಯಾಕೆ ನೀವು ನನ್ನ ಬಗ್ಗೆ ಏನೋ ಕೇಳ್ತಾನೆ ಇಲ್ಲ? ಹೆಣ್ಮಕ್ಳಿಗೊಂದು ನೀತಿ, ಗಂಡು ಮಕ್ಳಿಗೆ ಇನ್ನೊಂದು ನೀತಿನಾ? ನಮ್ಗೆ ಆಗ್ಬೇಕು ಇವರು ಸಾಬ್ರಿ. ಬನ್ರಿ ಹೋಗೋಣ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಥ್ಯಾಂಕ್ ಯು. ನೀವೇನ್ರಿ ಇನ್ನೂ ಮಲ್ಗೆ ಇಲ್ಲ? ಇಲ್ಲಿ ನೋಡಿ, ಇದನ್ನ ನೋಡ್ತಾ ನೋಡ್ತಾ ನನಗೆ ಸಮಯ ಹೋಗಿದೆ ಗೊತ್ತಾಗ್ಲಿಲ್ಲ. ಅಲ್ಲೋಡಿ ಎಷ್ಟು ಕ್ಯೂಟಾಗಿ ಕೈ ಕಾಲುಗಳನ್ನ ಆಡಿಸ್ತಿದೆ ಅಂತ. ಮುಖ ನೋಡಿ. ಸೋ ಕ್ಯೂಟ್. ಎಷ್ಟು ವಿಚಿತ್ರ ನೋಡಿ, ಒಳಗಿರೋ ಕತ್ಲಲ್ಲಿ ಒಂದು ಜೀವ ಹೇಗೆ ಬೆಳಗಕ್ಕೆ ಶುರು ಆಗುತ್ತೆ ಅಲ್ವಾ? ಪ್ರತಿ ಸಲ ಒಂದು ಮಗು ರೂಪ ಪಡೆಯುವಾಗ ಈ ನೇಚರ್ ಹೊಸ ಕತೆ ಬರೀತಿದೆ ಅಂತಾನೆ ಅನ್ಸುತ್ತೆ. ಎಷ್ಟು ಪುಟ್ಟದಾಗಿದೆ ಅಲ್ವಾ? ಆದರೆ ಇಡೀ ಜಗತ್ತೇ ಒಳಗಿದೆಯೇನೋ ಅನಿಸ್ತಿದೆ. ನಾವು ಇದನ್ನ ಸೈನ್ಸ್ ಅಂತೀವಿ, ಬಟ್ ಟ್ರಸ್ಟ್ ಮೀ, ಪ್ರತಿ ಸಲ ಡೆಲಿವರಿ ಮುಗಿಸ್ಕೊಂಡು ಒಂದು ಮಗು ಕೈನ ಹಿಡ್ಕೊಂಡಾಗ ಇದನ್ನೆಲ್ಲ ಮೀರಿ ಬೇರೆ ಏನೋ ಇದೆ ಅಂತ ಅನಿಸುತ್ತೆ. ಕೇಳೋದಕ್ಕೆ ಪೊಯಿಟಿಕ್ ಅನ್ನಿಸ್ಬೋದು, ಆದರೆ ಈ ಪ್ರಪಂಚದಲ್ಲೇ ಪವಿತ್ರವಾದ ಜೀವ ಇವತ್ತು ನನ್ನ ಕೈಲಿದೆ. ವೆಲ್ಕಮ್ ಪುಟ್ಟದೇವರು ಈ ಜಗತ್ಗೆ. ಇದನ್ನ ನೋಡ್ತಾ ನನಗೆ ಸಂತೋಷ ತಡ್ಕೊಳಕ್ಕೆ ಆಗಲಿಲ್ಲ. ಯಾವಾಗ ಇದನ್ನು ನಿಮಗೆ ತೋರಿಸ್ತೀನೋ ಅಂತ ಅನ್ನಿಸ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಕರ್ಣ. ಇದು ಒಂದೇ ವಿಚಾರಕ್ಕೆ ಅಂತಲ್ಲ, ನನ್ನ ಜೊತೆ ಈ ಥರ ನಿಂತಿರೋದಕ್ಕೆ, ನನಗೆ ಯಾವ ಪ್ರಶ್ನೆನೂ ಕೇಳದೆ ಈ ಥರ ಕಾಳಜಿ ತೋರಿಸ್ತಿರೋದಕ್ಕೆ, ಎಲ್ಲದಕ್ಕೂ ಥ್ಯಾಂಕ್ಸ್. ನಿಮ್ಮನ್ನ ಒಂದು ಮಾತು ಕೇಳ್ಬೋದಾ? ನೀವು
ನನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ಯಾಕೆ ತೋರಿಸ್ತಾ ಇದ್ದೀರಾ? ಬೇರೆ ಎಲ್ಲದನ್ನು ಬಿಟ್ಟು ನನಗೋಸ್ಕರ ಯಾಕೆ ಸಮಯ ಕೊಡ್ತಾ ಇದ್ದೀರಾ? ನಾನು ತಿಳ್ಕೋಬೇಕು. ಸ್ಕ್ಯಾನಿಂಗ್ ಹೋಗಿ ಅಂತ ಹೇಳೋದಕ್ಕ? ಹಾಂ, ಇದು ಒಂದೇ ಅಲ್ಲ, ಎಲ್ಲದು. ನೋಡಿ, ನೀವೀಗ ಪ್ರೆಗ್ನೆಂಟ್ ಇದ್ದೀರಾ. ನಿಮ್ಮ ಜೊತೆ ಇದ್ದು ಎಷ್ಟು ಕೇರ್ ತೊಗೊಂಡ್ರು ಅದು ಕಡಿಮೆನೆ. ಇಂಥ ಸಮಯದಲ್ಲಿ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಸೊ ಆರಾಮಾಗಿರಿ. ಥ್ಯಾಂಕ್ ಯು ಸೋ ಮಚ್. ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ನಾನು ಅಟೆಂಡ್ ಮಾಡಬೇಕು. ನಾದ್ನಿಗೆ ಇಷ್ಟೆಲ್ಲ ಸಹಾಯ ಮಾಡೋ ಬಾವನ್ನ ನಾನಂತೂ ಎಲ್ಲೂ ನೋಡಿಲ್ಲಪ್ಪ. ಭಾವ ನಾದ್ನಿ ಏನಿದಲ್ಲ? ನನ್ನ ಲೈಫ್ ಎಂಟರ್ಟೈನ್ಮೆಂಟ್ ಆಗಿದೆಯಾ ಇವ್ರಿಗೆ? ಒಳ್ಳೇದು ಮಾಡಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೋತಾರೆ, ಸಹಾಯ ಮಾಡಿದ್ರೆ ಸಂಬಂಧನೇ ಕ್ರಿಯೇಟ್ ಮಾಡ್ತಾರೆ. ಪ್ರತಿ ಹಂತದಲ್ಲೂ ನನ್ನ ಗೌರವದ ಬಗ್ಗೆನೇ ಪ್ರಶ್ನೆ ಹೇಳ್ತಾ ಇದೆಯಲ್ಲ. ಸಂಬಂಧಗಳೇ ತುಂಬ ಸೂಕ್ಷ್ಮ ಆಗಿದೆ ಅನಿಸ್ತಿದೆ. ವಿವರಣೆ ಕೊಟ್ಟು ಸಾಕಾಗಿದೆ. ನಾನು ಸುಮ್ಮನೆ ಇದ್ದು ಸಾಕಾಗಿದೆ. ಪ್ರತಿದಿನ ಪ್ರತಿ ಕ್ಷಣ ನಾನು ಸ್ಟ್ರಾಂಗ್ ಆಗಿರಬೇಕು ಅಂತ ನನಗೆ ನಾನೇ ಹೇಳ್ಕೊಂಡು ಸಾಕಾಗಿದೆ. ಲೈಫ್ ಅಂದರೆ ಇದೇನಾ? ಸದಾಕಾಲ ಪರೀಕ್ಷೆ, ಸದಾಕಾಲ ಸಮರ್ಥನೆ ಮಾಡ್ಕೊಂಡೇ ಬದುಕೋದಾ? ನಿಧಿ, ಹೀಗೆ ಎಷ್ಟು ದಿನ ದೂರ ಇರಬೇಕು? ಇನ್ನು ಎಷ್ಟು ಜನಕ್ಕೆ ಅಂತ ಉತ್ತರ ಕೊಟ್ಟು ಬದುಕಬೇಕು? ತುಂಬ ಕಷ್ಟ ಆಗ್ತಿದೆ. ಪ್ರೀತಿಲಿ ಪರೀಕ್ಷೆ ಎದುರಿಸ್ಬೇಕು ಅಂತ ಹೇಳ್ತಾರೆ, ಆದರೆ ಇದು ಪರೀಕ್ಷೆನಾ, ಶಿಕ್ಷೆನಾ? ನಮ್ಮ ಪ್ರೀತಿಲಿ ಯಾವುದೂ ತಪ್ಪಿಲ್ಲ. ಆಮೇಲೆ ಯಾಕೆ ಇನ್ನೂ ನಮ್ಮ ಪ್ರೀತಿಗೆ ನ್ಯಾಯ ಸಿಕ್ಕಿಲ್ಲ? ಯಾರ ಮನಸ್ಸು ಇಲ್ಲಿ ತನಕ ನಾವು ನೋಯಿಸಿಲ್ಲ, ಆದರೆ ನಮ್ಮಿಬ್ಬರ ಮನಸ್ಸಿಗೆ ಯಾಕೆ ಇಷ್ಟೊಂದು ನೋವು? ಏನು ತಪ್ಪು ಮಾಡ್ದಲೇ ತಲೆ ತಗ್ಸಿ ನಿಂತಿರೋ ಹಾಗಿದೆ ನಮ್ಮ ಪ್ರೀತಿ ಸ್ಥಿತಿ.